ಸೊ ಅವರು ಮತ್ತೊಂದು ಆರೋಪವನ್ನು ನಿಮ್ಮ ಮೇಲೆ ಮಾಡಿರುವಂಥದ್ದು ಅಂದರೆ ಲೈಕ್ ನಾನು ಸಂಜು ವೆಟ್ಸ್ ಗೀತಾ ಶೂಟ್ ನಡೀತಾ ಇತ್ತು, ಲೈಕ್ ಅವ್ರು ಹೇಳಿಲ್ಲ ಮ್ಯಾಟ್ನಿ ಸಿನಿಮಾದ ಹೆಸರು, ಲೇಡಿ ನಿರ್ಮಾಪಕಿ ಅಂತ ಅಂದರೆ ಅದು ಮ್ಯಾಟ್ನಿ ಸಿನಿಮಾನೇ. ಸೊ ಮ್ಯಾಟ್ನಿ ಸಿನಿಮಾ ಪ್ರಮೋಷನ್ಗೆ ಕಳಿಸ್ಕೊಡ್ಲಿಲ್ಲ. ಸೊ ಈಗ ಅವರು ಬಾ ಅಂತ ಹೇಳ್ತಾರೆ ಪ್ರಮೋಷನ್ಗೆ, ನನಗೆ ಬೇರೆ ಶೂಟಿಂಗ್ ಇದೆ, ಸೊ ಅವ್ರು ಈ ಥರ ಮಾಡಿದ್ರು ಅಂತ ಹೇಳಿರುವಂಥದ್ದು. ಸೊ ಈವನ್ ಆ ಸಿನಿಮಾದ ನಿರ್ಮಾಪಕಿ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ, ಕಾಲಾಯ ತಸ್ಮೈ ನಮಃ ಅಂತ. ನಮಗೇನು ಮಾಡಿದ್ರು ಅದು ಅವ್ರಿಗೂ ಈಗ ಅದೇ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾಗಶೇಖರ್ ಅವರ ರಿಯಾಕ್ಷನ್ ಏನು ಅಂತ? ಅದೇ ನೋಡಿ, ಈಗ ಮೇಡಮ್ ಅವತ್ತು ದರ್ಶನ್ ಸರ್ ಬಂದಾಗ ಮ್ಯಾಟ್ನಿ ಇದು ಮ್ಯಾಟ್ನಿ ದರ್ಶನ್ ಸರ್ದು ಇದು ಈವೆಂಟ್ ಅಂತ ನೋಡಿದ್ರೆ ಬಂದ್ಬಿಡುತ್ತೆ ಯೂಟ್ಯೂಬಲ್ಲಿ. ಅಲ್ಲಿ ನೋಡಿ ರಚಿತಾ ಅವ್ರು ಇದ್ದಾರೆ ಅಲ್ವಾ ಅಂತ. ನಾನೇ ಇದ್ದೆ ಸರ್ ಅವತ್ತು. ಇದ್ರ ರಚಿತಾ ಅವರು ಇದ್ರು, ನಾನೇ ಹೋಗಿದ್ದೆ ಅಲ್ವಾ. ಆಮೇಲೆ ನಾನು ಸಿನಿಮಾ ಕಾಸ್ಟ್ಯೂಮಿಂದನೇ ಕಳಿಸಿದ್ದೀನಿ. ಅದು ಆ ಕಾಸ್ಟ್ಯೂಮ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು. ಓಕೆ, ಲೊಕೇಶನಿಂದ ಸ್ಟ್ರೈಟಾಗಿ ಬಂದಿರೋದು. ಸರ್ ಅವ್ರು ಹೇಳ್ತಿರೋದು ಪ್ರಮೋಷನ್ಗೆ ಕಳಿಸಿಲ್ಲ, ಅವ್ರು 2 ದಿನ ಏನೋ ನಿಮಗೆ ಪರ್ಮಿಷನ್ ಕೇಳಿದ್ರಂತೆ. ಸೊ ನೀವು ಇಲ್ಲ ಶೂಟಿಂಗ್ ಇದೆ ಬೇಡ ಅಂತ ಹೇಳಿದ್ರು ಅಂತ ಅವ್ರು ಹೇಳಿರುವಂಥದ್ದು. ಸೊ ಈಗ ನನಗೂ ಅದೇ ಥರ ಆಗಿದೆ, ನನಗೆ ಬೇರೆ ಶೂಟಿಂಗ್ ಇದೆ, ಈಗ ಪ್ರಮೋಷನ್ಗೆ ಇದ್ದಕ್ಕಿದ್ದಾಗೆ ಪ್ರಮೋಷನ್ಗೆ ಬನ್ನಿ ಅಂತ ಕರೆದ್ರೆ ನಾನು ಎಲ್ಲಿ ಹೋಗಲಿ ಅಂತ ಹೇಳಿರೋದು. ಸೊ ಅದು ನಿಜ ಅಂತ ನಿರ್ಮಾಪಕಿನೂ ಕೂಡ ಇಂಡೈರೆಕ್ಟಾಗಿ ಹಾಕಿದ್ದಾರೆ ಈ ಪೋಸ್ಟು. ನೀವು 2 ಡೇಸ್ ಬಿಟ್ಟು ನೋಡಿದ್ರೆ ಅವ್ರದ್ದು ಪಾರ್ವತಿ ಅವ್ರದ್ದು ತೆಗೆದು ನೋಡಿದ್ರೆ ಇನ್ಸ್ಟಾಗ್ರಾಮು ಅದರಲ್ಲಿ ಇದೆ ಸರ್. ಆಗಲಿ ಮೇಡಮ್, ಈಗ ಯೂಟ್ಯೂಬಲ್ಲಿ ತೆಗೆದು ನೋಡಿ ಅವತ್ತು ಇದ್ದಾರಾ ಇಲ್ವಾ, ಕಳಿಸಿದ್ದೀನ ಇಲ್ವಾ. ದಿನ ಕಳ್ಸೋಕ್ಕಾಗಲ್ಲ, ಒಂದಿನ ಕಳಿಸಿದ್ದೀನಿ. ಅವ್ರಿಗೂ ದಿನ ಬರೋಕ್ಕಾಗಲ್ಲ, ಒಂದಿನ ಬನ್ನಿ ಅಂತ ಕೇಳಿದ್ದು ನಾನು ಕೇಳಿದ್ದು ಅಟ್ಲೀಸ್ಟ್ ಶಿವಣ್ಣ ಸರ್ ಬಂದಾಗ ಬನ್ನಿ ಪ್ರೀ ರಿಲೀಸ್ ಇವೆಂಟ್ಗೆ. ಮಿಕ್ಕಿದ್ದು ನಾನು TV9 ಒಂದು ಪ್ರೋಗ್ರಾಮ್ ರೆಕಾರ್ಡ್ ಆಗಿತ್ತು, ಕ್ಯಾಮ್ರಾನ ನೀವು ಎಲ್ಲಿರ್ತೀರ ಅಲ್ಲಿ ಕಳಿಸ್ತೀನಿ, ಅದೇ ಒಂದು ಬೈಟ್ ಕೊಟ್ಬಿಡಿ ಅಷ್ಟು ಬಿಟ್ಟರೆ ನೀವು ಇನ್ನೆಲ್ಲಿ ಬನ್ನಿ ಅಂತಲೂ ಈ ಸರಿ ಕರೆದಿಲ್ಲ. ಮುಂಚೆನೇ ರಿಕ್ವೆಸ್ಟ್ ಮಾಡಿದೆ, ಅವ್ರು ತುಂಬ ಬ್ಯುಸಿ ಅಂತ ಯಾವಾಗಂದ್ರು, ಬ್ಯುಸಿ ಇದ್ಮೇಲೆ ಯಾಕೆ ಫೋರ್ಸ್ ಮಾಡ್ತೀರಿ. ಸೊ ಎಷ್ಟು ಇದೊಂದು ಶಿವಣ್ಣ ಅವ್ರದ್ದೊಂದು ಈವೆಂಟು, ಇನ್ನೊಂದು 2-3 ಇಂಟ್ರ್ಯೂ ಅಷ್ಟೇ. ನನಗೆ ದಿನ ಬನ್ನಿ ಇದು ಎಲ್ಲಿ ಕರೆಯೋಣ ನಾನು. ಸೊ ಒಂದಿನ ಅಡ್ಜಸ್ಟ್ ಮಾಡ್ಬೋದಾಗಿತ್ತು, ಮಾಡಿಲ್ಲ, ಕಂಪ್ಲೇಂಟ್ ಮಾಡಿದ್ವಿ. ನಮಗೆ ಬೇಜಾರಾಯಿತು. ಯಾಕೆ ಬೇಜಾರಾಯ್ತು, ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಲ್ಲ, ಅಷ್ಟೊಂದು ಗೌರವ ಕೊಟ್ಟಿದ್ವಲ್ಲ, ಯಾಕೆ ಇವ್ರು ಬರ್ತಾಯಿಲ್ಲ, ಆಗಿರೋದಾದರೂ ಏನು. ಅದೇ ಅವರು ಹೇಳಿದ್ದಾರೆ, ತುಂಬ ನನ್ನನ್ನು ಹೊಗಳ್ತಾ ಇದ್ರು ಎಲ್ಲ ಕಡೆ, ನೋಡಿದ್ರೆ ಈಗ ಈ ಥರ ಮಾತನಾಡ್ತಿದ್ದಾರೆ. ಈಗಲೂ ಈಗ ಯಾವುದಾದ್ರು TV ಚಾನಲ್ ನೋಡಿ, ಅವ್ರು ತುಂಬ ಒಳ್ಳೆಯವರು ಅಂತ ನಾನು ಹೇಳಿದ್ದೀನ ಇಲ್ವಾ ಕೇಳಿ. ನಾನು ಎಲ್ಲಿ ಈಗಲೂ ಹೊಗಳ್ತೀನಿ, ಶಿ ವಾಸ್ ವೆರಿ ಗುಡ್. ನನಗೆ ಈ ಪ್ರಮೋಷನ್ಗೆ ಬಂದಿಲ್ಲ ಅನ್ನೋದು ಒಂದು ಬಿಟ್ಟರೆ ಶಿ ವಾಸ್ ಸೋ ಸ್ಪೋರ್ಟಿವ್. ಆಮೇಲೆ ಎಷ್ಟು ಶೂಟಿಂಗಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು, ಚೆನ್ನಾಗಿ ನಗ್ನಗ್ತಾ ಆರಾಮಾಗಿ. ಭಾಳ 2 ವರ್ಷದ ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು. ಈ 2 ದಿನ ಪ್ರಮೋಷನ್ ಬರೆದು ಅದು ಹಾಳಾಯಿತು. ನಾನು ಅದ್ರ ಮ್ಯಾನೇಜರ್ಗೆ ಹೇಳಿದ್ದೆ, ನೋಡಿ ಮುಂದಿನ ಕಾಲ ಬಂದುಬಿಡುತ್ತೆ, ಈಗ ಪ್ರೊಡ್ಯೂಸರು ಎಲ್ಲರೂ ಇವನ್ನೇನು ಇದು ಒಂದು ಟೀಮು ಪ್ರಮೋಷನ್ಗೆ ಹೋಗಿ ಅದು ಯಾಕಾಗಿದ್ದು ಆ್ಯಕ್ಚುಲಿ ಈ ಕಂಪ್ಲೇಂಟ್ ಕೊಡೋ ವಿಚಾರನೂ ಇರಲಿಲ್ಲ ಬಿಡಿ. ನಮಗೆ ಓದ್ ಕಡೆ ಎಲ್ಲ ಕೇಳೋಕ್ಕೆ ಶುರು ಮಾಡಿಬಿಟ್ರು, ರಚಿತಾ ರಾಯ್ ಯಾಕೆ ಬರ್ತಾಯಿಲ್ಲ, ರಚಿತಾ ರಾಮ್ ಅವ್ರು ಯಾಕೆ ಬರಲಿಲ್ಲ ಅಂತ. ಸೊ ನಾವು ಏನೋ ತಪ್ಪು ಮಾಡ್ದಂಗೆ ಫೀಲ್ ಆಗೋಯ್ತು ನನಗೆ. ಅದೇನು ಏನಿಲ್ವಲ್ಲಪ್ಪ, ಯಾಕೆ ಒಂದು ಸ್ಪಷ್ಟನೆ ಕೊಟ್ಬಿಡಲಿ ಅವರು ಅಂತ ಕಂಪ್ಲೇಂಟ್ ಮಾಡಿದೆ. ಅವ್ರ ಕಡೆಯಿಂದನೇ ಬಂದುಬಿಟ್ರೆ ಸ್ಪಷ್ಟನೆ. ಈಗ ಆಡಿಯನ್ಸ್ಗೆ ಏನು ಹೇಳೋದು ನಾವು. ಹಾಗಾಗಿ ಇರಲಿ, ಅವರು ಆರೋಪ ಮಾಡಿದ್ದಾರೆ, ನಮಗೆ ಅದು ಯಾವುದೂ ಬೇಜಾರಿಲ್ಲ. ಕಾಲಾಯ ತಸ್ಮೈ ನಮಃ ಅಂತ ಹಾಕಿದಾರಲ್ವ, ನೋಡೋಣ. ಬಟ್ ಅವ್ರು ಮಾಡಿರೋದು ಇವಾಗ ಅದನ್ನು ನೋಡಿದಾಗ ಎಲ್ಲೋ ನಿಮ್ಮದು ತಪ್ಪಿದೆ ಅಂತ ಅನ್ನಿಸ್ಬಿಡುತ್ತೆ ಸರ್. ಯಾಕಂದರೆ ಅವ್ರು ಹೇಳಿದಾರಲ್ಲ ಶೂಟಿಂಗ್ ಬಿಟ್ಕೊಟ್ಟಿಲ್ಲ ನನ್ನನ್ನು. ಅಲ್ಲಲ್ಲ, ಈಗ ನಾನು ಅದ್ರ ವಿಡಿಯೋ ಮಾಡಿ ತೋರಿಸ್ಬೇಕಾ ನಿಮಗೆ, ಆ ಫೋಟೋ ತೋರಿಸ್ಬೇಕಾ? ನನಗೆ ಹೇಳ್ಬೇಕಾಗಿಲ್ಲ ಸರ್. ಆಡಿಯನ್ಸ್ ಈಗ ಹೇಳಿಲ್ವಾ. ಈಗ ನಾನು ಇನ್ನೊಂದು ಆರೋಪ ಮಾಡ್ತಾ ಹೋದರೆ ಮತ್ತದು ಮುಂದಕ್ಕೆ ಹೋಗುತ್ತೆ. ಅವ್ರು ಇನ್ನೊಂದು ಹೇಳ್ತಾರೆ, ಪುನಃ ನಾನು ಇನ್ನೊಂದು ಹೇಳ್ತೀನಿ. ಇದೇ ಆಟ ಆಡ್ಕೊಂಡು ಕೂತ್ಕೊಳ್ಳೋಣ. ಈ ದೊಂಬರಾಟ ನಂಗೆ ಇಷ್ಟ ಇಲ್ಲ. ಮಾತಾಡಿದ್ದೀವಿ, ಹೌದು. ಸ್ಪಷ್ಟನೆ ಕೇಳಿದಾಗ ನಾನು ಎಲ್ಲ ಕಡೆ ಮಾತಾಡಿದ್ದೀನಿ, ಇದೇ ಆಗಿತ್ತು ಸಮಸ್ಯೆ ಅಂತ. ಮತ್ತು ಕಳಿಸಿದ್ದೀನಿ. ಈಗ ನೀವು 3 ದಿನ ಕೇಳಿದಾಗ ನನ್ನ ಕೈಲಿ ಆಗದಿರ್ಬೋದು, 1 ದಿನ ಬಿಟ್ಟು ಕಳಿಸ್ದೆ ಅಲ್ವಾ. ನೀವು ಹಂಗೆ ನಾನು 3 ದಿನ ಕೇಳಿದ 1 ದಿನ ಬನ್ನಿ ಅಂತ ನಾನು ಮನವಿ ಮಾಡಿದ್ದು. ಅದು ಆಗದಿದ್ದಾಗ ಇದು ಯಾವುದು ನನಗೆ ಹೆಂಗಾಗ್ತಿದೆ ಅಂತಂದರೆ, ಇದೇನು ರೀ ಸಿನಿಮಾ ಮಾಡಿ ಈ ಹಣೆ ಬರ. ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರ್ ಹಿಡಿದು ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ ಮಾಡಿ ಎಲ್ರಿಗೂ 100,000 ಜನ ಕೆಲಸ ಕೊಟ್ಟು ನಾನು TV ಮುಂದೆ ಕೂತ್ಕೊಂಡು ಅವ್ರು ಸರಿಯಿಲ್ಲ ಅಂತ ನಾನು ಸರಿಯಿಲ್ಲ ಅಂತ ಅವರು, ಇದು ಯಾವುದಿದು? ಅಯ್ಯಯ್ಯೋ, ನಂಗೆ ಇಷ್ಟ ಇಲ್ಲ ಮೇಡಮ್. ಆಗಲಿ, ಹೇಳಿಲ್ವಾ ಯಾರು ಒಳ್ಳೆಯವರು, ಯಾವುದು ತಪ್ಪು, ಯಾವುದು ಸರಿ. ಅವ್ರು ಪ್ರೊಡ್ಯೂಸರ್ ಹಾಕಿದಾರಲ್ವ, ಕಾಲಾಯ ತಸ್ಮೈ ನಮಃ ಅಂತ. ಕಾಲ ನಿರ್ಧಾರ ಮಾಡುತ್ತೆ ಬಿಡಿ, ನಮ್ಗೆ ಯಾಕೆ ಅಲ್ವಾ. ನಾನು ಒಳ್ಳೇದು ಮಾಡಿದರೆ ನಂಗೆ ಒಳ್ಳೇದಾಗುತ್ತೆ, ಅಷ್ಟೇ ತಾನೇ. ನಡೀಲಿ.